ಮುಖ ನೋಡಿ ಮಾಲೆ ಹಾಕಿ ಏನು ಭಂಗ ಇಲ್ಲ ಅಲ್ಲ? ಕೊಡಿ 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 ತರ ಇದು ಒಂದೇ ಕಾರ್ಯಕ್ರಮ ಅಲ್ಲ. ಒಂದು ಬದಿಗೆ ಹೋಗ್ಲಿಕ್ಕೆ ಇವತ್ತು ಕೊಡಿಬೇಕ. ನಿಮ್ಮ ಅವಸರದಲ್ಲಿ ನಮಗೆ ತಲೆಬಿಸಿ ಆಗ್ತದೆ. ಏನು ಅಂತ ಹೇಳುದು? ಏನೋ ಕೊಡಿ ಮಾಡ. ನಮ್ಮಲ್ಲಿ ಏನು ಉಂಟು? ಮಂಗಲ ಸೂತ್ರ ಕೊಡಿ. ಅಯ್ಯೋ ನಿಮಗೇನು ಹೇಳಿ ನೀವೇನು ಶುದ್ಧ ಮಾಡಬೇಕು ಅಂತ ಹೇಳಿ ನಿಮ್ಮ ಕೈಗೆ ನಾವು ಮಂಗಲ ಸೂತ್ರ ಕೊಟ್ಟದ್ದು ಬಿಟ್ಟರೆ ಮತ್ತೆ ಯಾರು ತಗೊಂಡದ್ದಿಲ್ವಲ್ಲ? ನನ್ನ ಹತ್ರ ಕೊಟ್ಟಿದ್ದ ಅವರೇ ಇದ್ದರ ಹತ್ರ ಇಲ್ಲ, ನನ್ನ ಹತ್ರ ತಂದು ಕೊಟ್ಟಿದ್ದು. ನೀವು ಕೊಟ್ಟು ಯಾರಿಗೆ ಕೊಡ್ತು ಅದು ಗೊತ್ತಿಲ್ಲ. ಈಗ ಯಾವಾಗಲೂ ಹೇಳುವುದು ಹಾಗೆ, ನೀವು ಅದು ಎಲ್ಲಿರ್ಬೇಕು ಅಲ್ಲಿ ಉಂಟು ಹುಡುಕಿ ನೋಡಿ. ಅಲ್ಲ ಸ್ವಾಮಿ, ಇದು ಇಲ್ಲಿ ಹೋದದ್ದು ಯಾಕೆ? ಬ್ರಾಹ್ಮಣರಿಗೆ ಏನೇ ಕೊಟ್ಟರು ಅದೊಂದು ಅಭ್ಯಾಸ. ಸೊಂಟಕ್ಕೆ ಹೋಗುದು. ಉರಿಯುವ ಕೆಂಡ ಕೊಟ್ಟರೆ ಕೆಂಡ ಕೊಟ್ಟರೆ ನಾವು ಮುಟ್ಟುದೇ ಇಲ್ಲ. ಅಲ್ಲಲ್ಲಿ ಕರಿಮಣಿ, ಮಧ್ಯದಲ್ಲಿ ಬಿಳಿಮಣಿ, ಈ ಕೆಳಗಡೆ ಶೋಭಿಸುವುದೇನು ಗೊತ್ತಾ? ಏನದು? ತಾಳಿ ಅಂತಾರೆ. ಈ ತಾಳಿಯ ನಿಜಾರ್ಥ ಏನು ಕೇಳಿದ್ರೆ, ನೀನು ನಿನ್ನಂತ ಯುವಕನೊಬ್ಬ ಮದುವೆಯಾದ ಮೇಲೆ ನಿನ್ನ ಹೆಂಡತಿಯಲ್ಲಿ ಆದ್ರೂ ರಾಜಮಾರ್ಗದಲ್ಲಿ ತಿರುಗಾಟಕ್ಕೆ ಹೊರಟಾಗ ಚಿಗುರು ಮೀಸೆಯ ಹೊಂತಕಾರಿಗಳು ನಿನ್ನ ಹೆಂಡತಿಯನ್ನು ಕಂಡು ಕಣ್ಣಾಡಿಸಿದ್ರೆ ಅಷ್ಟೊತ್ತಿಗಿದು ಸೂಚನಾ ಫಲಕ. ಇವರಿಗೆ ಜನ ಬೇರೆ ವ್ಯವಸ್ಥೆ ಇದ್ದಾರೆ, ನೀವು ಸ್ವಲ್ಪ ತಾಳಿ ಅಂತ ಇದನ್ನು ಅದು ಲೋಕಾನುಭವ. ಇದನ್ನು ಕಟ್ಟುವ ಪೂರ್ವದಲ್ಲಿ ಒಂದು 5 ಜನ ಮುತ್ತೈದೆಯರು ಮುಟ್ಟಬೇಕು. ಯಾರಲ್ಲಿ ಒಂದು 5 ಜನ ಮುತ್ತೈದೆಯರು ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ದಯಮಾಡಿ ಯಾರು ಎದ್ದು ಬರುವುದು ಬೇಡ. ನಿಮ್ಮ ನಿಮ್ಮ ಮಾಂಗಲ್ಯವನ್ನು ನೀವೇ ಮುಟ್ಕೊಳ್ಳಿ. ನಾವು ಆಶೀರ್ವಾದವನ್ನು ಸ್ವೀಕಾರ ಮಾಡಿಕೊಳ್ತೇವೆ. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ, ಭಟ್ರ ಮಾಂಗಲ್ಯ ಮುಟ್ಲಿಕ್ಕೆ ಹೇಳಿದ್ದಾರೆ ಅಂತ ಪಕ್ಕದಲ್ಲಿ ನಿದ್ರೆ ಬಂದವರ ಮಾಂಗಲ್ಯಕ್ಕೊಂದು ಕೈ ಹಾಕ್ಬೇಡಿ. ಪ್ರಕರಣಕ್ಕೆ ನಾವು ಹೊಣೆ ಅಂತ ನಾನು ಮಂತ್ರ ಹೇಳ್ತೇನೆ. ಹೇಳಿದಾಗ ಅವರ ಕೊಳ್ಳಿಗೆ ಕಟ್ಟಬೇಕು. 3 ಗಂಟೆ ಹಾಕ್ಬೇಕು. 4 ಹಾಕ್ಲಿಕ್ಕಿಲ್ಲ. ಯಾಕೆ? ಹೆಚ್ಚಾಗ್ತದೆ. 4 ಹಾಕಿದ್ರೆ ನಿನಗೆ ಹೆಚ್ಚಾಗ್ತದೆ, 2 ಹಾಕಿದ್ರೆ ನಿನಗೆ ಕಡಿಮೆ ಆಗ್ತದೆ. 3 ಹಾಕ್ಬೇಕು. ಆಯ್ತಲ್ವಾ? ನಾನು ಹೇಳ್ತೇನೆ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತು ನಮ್ ಗಂಟೆ ಹೇಳಾದಿ ಯಾ ಜೀವ ಶರಣ ಆಯ್ತಲ್ವಾ? ಇಲ್ಲಿ ಕೂತ್ಕೊಳ್ಳಿ. ನೀನು ನಿಂತ ಆನೆ ನಿಂತಾಗ ಎಲ್ಲಿ ಗಾಡಿ ಬರುತ್ತೆ? ಆಯ್ತಲ್ವಾ? ಈಗ ಇಲ್ಲಿ ಬಾ, ನೀನ್ ಈಚೆ ಮುಂದೆ ಬಾ. ಶಿವೆ ನೀನು ಅಲ್ಲಿ ಬಾ, ಮುಂದೆ ಬಾ. ಶಿವೆ ಏನ್ ಸ್ವಾಮಿ ಅದು? ಅಪ್ಪ ಹೇಳ್ತಿದ್ದಾರೆ. ಏನ್ ಹಾಗೆ ಮಾಡ್ತಾ ಇದ್ದೀರಿ? ಕೈ ಬೆರಳನ್ನು ಹೀಗೆ ಮಾಡುವಂತ ಹೇಳಿತ್ತು. ಅದ್ರ ಅರ್ಥ ಏನು? ಕೈ ಬೆರಳು ಹೀಗೆ ಮಾಡುವಂತ. ನೀನು ಹೀಗೆ ಮಾಡು. ನಿನ್ನ ಕಿರುಬೆರಳಿಂದ ಇವಳ ಕಿರುಬೆರಳನ್ನು ಸರಿಯಾಗಿ ಇಟ್ಕೊಳ್ಬೇಕು. ಈಗ ನೋಡಲಿ ಮತ್ತೆ ಅಗ್ನಿ ಉಂಟು. ಕಾಣಿಸ್ತಾ ಉಂಟಾ? ಕಾಣಿಸ್ತಾ ಉಂಟಾ? ಕಾಣಿಸ್ತಾ ಉಂಟು. ನಿಮಗೆ ಕಾಣಿಸ್ತಾ ಉಂಟಾ? ಮಹಾರಾಜರು ನಿಮ್ಗೆ ಕಾಣಿಸುವುದೇ ಇಲ್ವಲ್ಲ? ಕಾಣಿಸುದಿಲ್ವಾ? ಇದು ಪುಣ್ಯಾತ್ಮರಿಗೆ ಮಾತ್ರ ಕಾಣಿಸುವುದು. ಎಷ್ಟು ಬೇಗ ತಪ್ಪಿಸ್ಕೊಳ್ತೀವಿ ಅಲ್ಲ? ನಾನು ಹೇಳಿದಾಗ ಹೇಳ್ತಾ ಈ ಅಗ್ನಿಯನ್ನು ಸುತ್ತು ಬರಬೇಕು. ಏನು ಹೆಚ್ಚೆ ಸುತ್ತು ಬರಬೇಕು. ಸಪ್ತಪದಿ ಅಂತ ಅರ್ಥ. ಸಪ್ತಪದಿ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳಲ್ಲಿ ಗಂಡನಾದವ ನಾನು ಪುಸ್ತಕದಿದ್ದಾಗೆಲ್ಲ ಹೇಳ್ತೇನೆ. ಗಂಡನಾದವ ಹೆಂಡತಿಯನ್ನು ಅತಿಕ್ರಮಿಸುವುದಿಲ್ಲ, ಹೆಂಡತಿ ಗಂಡನನ್ನು ಅತಿಕ್ರಮಿಸುವುದಿಲ್ಲ ಎಂದು ಅಗ್ನಿ ಸಾಕ್ಷಿಯಾಗಿ ಪಾಣಿಗ್ರಹಣ ಮಾಡಿಕೊಳ್ಳುವುದು ಎಂದರ್ಥ. ನಾ ಹೇಳಿದಾಗ ಒಂದೊಂದೇ ಹೆಸರು ಧರ್ಮೇಶ ಅರ್ಥೇಶ ಹೇಳ್ ಮನೆಯ ಧರ್ಮೇಶ ನಾ ಹೇಳಿದಾಗ ಹೇಳ್ತಾ ಬರ್ಬೇಕು. ಧರ್ಮೇಶ ಅರ್ಥೇಶ ಕಾಮೇಶ ನಾತಿಚರಾಮಿ ಬೇಗ ಬೇಗ
ಹೇಳಜ್ಜೆ ಆಯ್ತಲ್ಲ. ಈಗ ಗುರು ಹಿರಿಯರಿಂದ ಒಂದು ಆಶೀರ್ವಾದ ಕೇಳುವ ಕ್ರಮ ಉಂಟು. ಕೈ ಮುಗಿದು ನಾನು ಹೇಳಿದಾಗೆ ಹೇಳ್ಬೇಕು. ಹಾಗೆ ಆಯ್ತಲ್ವಾ? ಕೈ ಮುಗಿ. ನೆರೆದಂತ ಸಭಿಕರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ಅಲ್ಲ, ಬೆಳಿಗ್ಗೆ ಬರುವಾಗ್ಲೇ ಅಷ್ಟು ವ್ಯವಸ್ಥೆ ಮಾಡಿದ್ದಾರೆ ಮರಿ, ಎಂತ ನೀ ಪತ್ತೆ ನೀರು ಮುಟ್ಲಿಲ್ವಾ? ಅಲ್ಲ ಮರಿ, ನೋಡಿ ಈ ತುದಿಯಿಂದ ಆ ತುದಿಯವರೆಗೆ ಜನ ಇದ್ದಾರೆ, ನೀ ಎಂತ ಹೇಳ್ತಿ ಅಂತ ಅವ್ರಿಗೆ ಕೇಳುದು ಬೇಡವಾ? ಹಾಗೆ ಗಟ್ಟಿ ಹೇಳ್ಬೇಕು. ಸ್ವಲ್ಪ ಮೇಲೆ ಸ್ಥಾಯಿಯಲ್ಲಿ ಇಲ್ಲಿ. ನೆರೆದಂತ ಸಭಿಕರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ಕೊಟ್ರೆ ಎಂತ ಕಥೆ ಆಯ್ತು. ನೀವೇ ಹೋದ್ರೆ ನಿಮ್ಮ ಹೆಂಡತಿ ಯಾರು, ನಿಮ್ಮ ಮನೆಯವರಿಗೆ ಯಾರು ಸಿಕ್ಕು ಸ್ವಾಮಿ? ಸ್ವಾಮಿ, ಕುಡಿಲಿಕ್ಕೆ ಏನಾದ್ರು ಬೇಕಾ? ಏನು ಹೊಟ್ಟೆ ಊರಿಯೂ ಮಾತಾಡ್ತೀರಿ ಇವರು? ನಾವು ಹೊಟ್ಟೆವ್ರಿಗೆ ಬೇಸರ ಆಗ್ಲಿಲ್ಲ, ಹೆಚ್ಚು ಗೊತ್ತಿ ಯಾರಂತ್ರ ಅಲ್ಲ ಕೇಳ್ಬೇಕು. ಅವರನ್ನು ನೋಡಿಕೊಳ್ಳುವವರಿಲ್ಲ, ಯಜಮಾನರಾದ ನೀವೇ ಕಾಲ ಕಳ್ಕೊಂಡ್ರಲ್ಲ ಅಂತ ನಮ್ಗೆ ಬೇಸರ ದುಃಖ. ನಿಮ್ಮ ಆಳ್ವಿಕೆಯಲ್ಲಿ ಇದ್ದಾನೆ, ನಿಮಗೊಂದು ಆಶ್ರಯ ಕೊಡ್ಲಿಕ್ಕೆ ಆಗುದಿಲ್ವಾ? ಆದರೂ ಮತ್ತೊಂದು ಕೇಳಿದಂತ ಅಲ್ಲ, ನೀವೀಗ ಸಾಯುವ ಈಗ ಯಾರು ಸತ್ತದ್ದು? ಗುಂಡಿದ್ದು ಹಾಗಿದ್ದೀರಿ. ನೀ ಯಾರು ಮರೆಯ? ನೀನು ಕೂಗಂದ್ರೆ ಅಷ್ಟು ಗಟ್ಟಿ ಕೂಗುದಲ್ಲ. ನೀವೇ ಹೇಳುದು ನನಗೆ ದೂರ ಉಂಟು ಸಭೆ, ಗಟ್ಟಿ ಹೇಳ್ಬೇಕು. ಅಷ್ಟು ಗಟ್ಟಿ ಬೇಡ ನನಗೆ. ಈ ದೊಡ್ಡ ದೊಡ್ಡ ಸ್ವರ, ದೊಡ್ಡ ದೊಡ್ಡ ಬೆಳಕು, ಬೆಂಕಿ, ನೀರು ಇದೆಲ್ಲ ಹೆಚ್ಚು ನೋಡಿದ್ರೆ ಆಗುದಿಲ್ಲ. ಅದಲ್ಲ ಅಂತದ್ದೆಲ್ಲ ನಮ್ಗೆ ಆಗುದಿಲ್ಲ. ಅಷ್ಟು ಗಟ್ಟಿ ಬೇಡ, ಮೆಲ್ಲ ಹೇಳು. ನೆರೆದಂತ ಸಭಿಕರಲ್ಲಿ ಮತ್ತು ಗುರು ಹಿರಿಯರಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ ಈಗ ತಾನೇ ಮದುವೆಯಾದಂತ ನಾನು ನನ್ನ ಹೆಂಡತಿಯನ್ನು ಬ್ರಾಹ್ಮಣರ ಹೆಂಡತಿಯನ್ನು ಅಲ್ಲ ನೀರು ಹೇಳ್ಕೊಳ್ಳೋದು ಮರೆಯದ ಅಲ್ಲ, ನೀವು ಈಗ ನೀರು ಹೆದೆ ಮುಟ್ಟಿ ಹೇಳ್ಕೊಳ್ಳೋ. ನನ್ನ ಹೆಂಡತಿಯನ್ನು ನಮ್ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ನಾನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ. ನೀವೆಲ್ಲರೂ ತುಂಬು ಹೃದಯದಿಂದ ಹರಸಬೇಕೆಂದು, ತುಂಬು ಹೃದಯದಿಂದ ಹರಿಸಬೇಕೆನ್ನುವುದಾಗಿ ಕರ ಮುಗಿದು ಶಿರವಾಗಿ ಹೇಳಿಕೊಳ್ಳುತ್ತಾ ಇದ್ದೇನೆ. ನೀ ಹೇಳದ್ ಸಾಕು. ಹೋಗಿ ಕೂತ್ಕೋ. ಇವತ್ತು ದಳಬರಿ ಇಷ್ಟೇ ಹೇಳ್ತಾ ಇದ್ದೀನಿ. ಕೂತ್ಕೊಳ್ಳಿ.